ದಿ ಫೇಮಸ್ ಹೊಸಕೋಟೆ ಬಿರಿಯಾನಿ. ಓ ಫಕ್ 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 ಥೂ ಏನು ರೋಡ್ ಗುರು, ಒಳ್ಳೆ ದೇವಸ್ಥಾನಕ್ಕೆ ಹೋದಂಗೆ ಆಯ್ತು ಗುರು. ಒಳ್ಳೆ ಮದುವೆ ಮನೆ ಇದ್ದಂಗೆ ಬಂದ್ಬಿಡ್ರಲ್ಲ ಜನ. ಲೆವೆಲ್ ಗುರು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯಿತು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಮಣಿ ದಮ್ ಬಿರಿಯಾನಿ ಹೋಟೆಲ್ ಸಿನ್ಸ್ 1992. ನನ್ನ ಕೇಳಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ, ಬೆಂಗಳೂರಲ್ಲಿ ಗಾರ್ಬೇಜ್ ಎಲ್ಲ ಇಲ್ಲೇ ತಂದು ಹಾಕೋರು ಅನಿಸುತ್ತೆ. ದಾರಿ ಐತಾ ಅಲ್ಲಿ ಏನಾರು? ಏನು ಗುರು ಮಾಡೋದೀಗ? ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೊರಟಿರೋದು ದಿ ಫೇಮಸ್ ಹೊಸಕೋಟೆ ಬಿರಿಯಾನಿ ಅಲಿಯಾಸ್ ಮಣಿ ಬಿರಿಯಾನಿ, ಆ ಥರನೇ ಇದೆ. ಸೊ ಅಲ್ಲಿ ಹೊಸಕೋಟೆಯಲ್ಲಿ ಒಂದು 2-3 ಕಡೆ ಬಿರಿಯಾನಿ ಇದೆ ಅಂತೆ, ಬಟ್ ಮಣಿ ಬಿರಿಯಾನಿ ತುಂಬಾ ಫೇಮಸ್ ಅಂತೆ. ಬಟ್ ಈ ಟೈಮಿಂಗ್ಸ್ ಬಂದು ಅರ್ಲಿ ಮಾರ್ನಿಂಗ್ 4 ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಬಟ್ ಅಫಿಷಿಯಲ್ ಆಗಿ ಗೂಗಲಲ್ಲಿರೋದು 6 o'clock ಅಂತ. ಸೊ 6 to 9 ಅಷ್ಟೇ, ಏನೊಂದು 3 hours ಇದ್ದಾರೆ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ತುಂಬಾ ಹೈಪ್ ಇದೆ ಅದಕ್ಕೆ. ಈ ಹೈಪ್ ನಿಜನಾ? ಅಷ್ಟೊಂದು ಚೆನ್ನಾಗಿದೆನಾ? ಸೊ ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇರೋದು ಇವತ್ತು. ಟೆಸ್ಟ್ ಮಾಡೇ ಬಿಡೋಣ. ಸೊ ಈ ಕಡೆನೇ ಹೋಗ್ಬಿಡೋಣ. 32 ಕಿಲೋಮೀಟರ್ ಅಂದರೆ 46 ಮಿನಿಟ್ಸ್ ತೋರಿಸ್ತಿದೆ. 40 ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ಬೋದು. ಈಗ ಬೆಳಿಗ್ಗೆಲ್ಲ ಟ್ರಾಫಿಕೆಲ್ಲ ಏನು ಸಿಗೋಲ್ಲ, ಆರಾಮಾಗಿ ಹೋಗ್ಬೋದು. ಹೋಪ್ ವರ್ತಾಗಿರುತ್ತೆ. ಮಾರ್ನಿಂಗೆಲ್ಲ ಇಷ್ಟು ಬೇಗ ಎದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಳ್ಳೆ ದೇವಸ್ಥಾನಕ್ಕೆ ಹೋದಂಗೆ ಆಯ್ತು ಗುರು. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಿರಿಯಾನಿ ತಿನ್ನೋಕೆ ಹೋಗ್ತಿದ್ದೀವಲ್ಲ. ಯಾಕೆ 1 hour ತೋರಿಸ್ತೈತೆ ಗೊತ್ತಾಗ್ತಿಲ್ಲ ಏನು ಮ್ಯಾಟ್ರು. ಮತ್ತು ನನ್ನ ಚಡ್ಡಿ ದೋಸ್ತ್ ಮಿಸ್ಟರ್ ಪ್ರದೀಪ್, ಅವನು ನಾವಿಬ್ಬರು ಹೋಗ್ತಾ ಇದ್ದೀವಿ. ಸೊ ಆ ಗಾಡಿನೂ ಕೂಡ ರಿವ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಹೋಯ್ದ ಅದೇ ಗಾಡಿ. ಒಂದು ಫ್ಲೇವರ್ ಕೂಡ ಸಿಕ್ಕಿಲ್ಲ ನನಗೆ, ಎಲ್ಲ ಮುಚ್ಚಿದ್ದಾರೆ ಮಾರ್ನಿಂಗು, ಅದರಿಂದ ಅರ್ಧ ಸ್ಲೋ ಆಗುತ್ತೆ. ಈಗ ಒಂದು 3 ಫ್ಲೇವರ್ ಮಿಸ್ ಆಯಿತು, ಒಂದು ಹತ್ತಿಲ್ಲ ನಾವು ಮೇಲ್ಗಡೆ, ಎಲ್ಲ ಕೆಳಗಡೆ ಹೋಗ್ತಾ ಇರೋದು. ಕೆಳಗಡೆ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಫ್ರೆಂಡ್ ಹೇಳಿರೋ ಪ್ರಕಾರ ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತಂತೆ. ಮಣಿ ಬಿರಿಯಾನಿ ಕನಸಾಗೆ ಉಳಿಬಾರ್ದು. ಓ ಫಕ್ 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 ಥೂ ಏನು ರೋಡ್ ಗುರು, ಕಿತ್ತೋಗ್ಬಿಡುತ್ತೆ. ಹಾಂ ಐಬಿ ಮಾಕೊಂಬಿಟ್ಟ ಯಾವನೋ ಒಬ್ಬ. ಥೂ ಎಂಥ ಉರಿದೋಗುತ್ತೆ. ಲಾರಿಗಳು ಜಾಸ್ತಿ ಆಡಾಡ್ತವೆ, ಅದಕ್ಕೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಇಲ್ಲೂ ಕೂಡ. ಓಹೋ ಇದೆಲ್ಲ ಅದಕ್ಕೇನಾ? ಪ್ಲೀಸ್ ಆಗಿರಬಾರ್ದಪ್ಪ. ಹೌದು ಗುರು, ಏನು ಹಿಂಗೆ ಶೇಟ್ ಅಲ್ಲಿ ಹಾಕ್ಬಿಡದ? ಸಿಕ್ಕಾಪಡೆ ಜನಗಳಿದ್ದಾರೆ ಇಲ್ಲೆಲ್ಲ. ನೋಡಿದಾಗಲೇ ಗೊತ್ತಾಯ್ತು ಇದ್ದೇ ಇರಬೇಕು ಹುಡುಗರು ಅಂತ. ಮಣಿ ದಮ್ ಬಿರಿಯಾನಿ ಒಳ್ಳೆ ಮದುವೆ ಮನೆ ಇದ್ದಂಗೆ ಬಂದ್ಬಿಡ್ರಲ್ಲ ಜನ. ಅಲ್ಲಿಂದ ನಿಂತವಲ್ಲ ಗುರು. ದಮ್ ಬಿರಿಯಾನಿ ಏನದು ಜಾತ್ರೆ? ಹ್ಞೂ ಯಾವ್ದು ಜಾತ್ರೆ ಹಿಡಿಯೋ ಥರ ಐತೆ. ನೆಕ್ಸ್ಟ್ ಲೆವೆಲ್ ಗುರು. ಏನಿದೆ ಹಿಂಗೆ? ಇಲ್ಲೇ ಎಲ್ಲ ತಗೊಂಬೋಣ, ಇಲ್ಲೇ ನಾವು ಮಾರ್ತಾರೋ ಅನ್ಸುತ್ತೆ. ಕಾಬಡ ರಶ್ ಇದೆ. ಓ ಫಾಕ್, ಆಗಲ್ಲ ಕೆಲಸ, ದೇವ್ರಣೆ ಆಗಲ್ಲ ಗುರು. ಸುಮ್ಮನೆ ವಾಪಸ್ ಹೋಗೋಣ ಅನ್ಸೈತೆ ದೊಡ್ಡದು. ಬಾ ಹೋಗೋಣಪ್ಪ, ನೀವು ಬರೋ ಬಂದೀವಿ, ನಿಂತೇ ಬಿಡೋಣ ಕ್ಯೂವಲ್ಲಿ ನೋಡೋಣ. 1 hour ಆಗುತ್ತದ?
ಒಂದು 2-3 ನಿಮಿಷ ಆಯಿತು. ಅಲ್ಲೇ ಇದೆ, ಇನ್ನು ಮೂನೇ ಆಗಿಲ್ಲ ಮುಂದೆ. ಚಾಮುಂಡಿ ಬೆಟ್ಟಕ್ಕೆ ಕ್ಯೂ ಇರುತ್ತಲ್ಲ ಆ ಥರ ಇದೆ ಕ್ಯೂ. ಸೊ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯಿತು. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಜನ ಇಲ್ಲೆಲ್ಲ ಕೂತ್ಬಿಟ್ಟು ತಿಂತಾವ್ರೆ. ಮಣಿ ದಮ್ ಬಿರಿಯಾನಿ. ಆಲ್ಕೋಲೆಲ್ಲ ಅಲೋ ಇಲ್ಲ, ದಯವಿಟ್ಟು ಎಣ್ಣೆಲ್ಲ ತರಬೇಡಿ ಇಲ್ಲಿಗೆ. ಪಾರ್ಸಲ್ಗೆ ಟೋಕನ್ ತಗೋಬೇಕು ಸಪ್ರೇಟಾಗಿ. ಕಲೆಕ್ಟ್ ಟೋಕನ್ ಫಸ್ಟ್ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಕ್ಯೂವಾ. ಎಲ್ಲಿ ತಗೋಗುರು ಟೋಕನು? ಇಲ್ಲಿ ಟೋಕನ್ ತಗೊಂಡ ಬರ್ದಾನೆ. ಪಾರ್ಸಲ್ ಅಂತ ಎಲ್ಲಿ ಬರ್ದಾನೆ? ಏನೂ ಬರ್ದಿಲ್ಲ. ಐ ಥಿಂಕ್ ಆಲ್ಮೋಸ್ಟ್ 25 to 30 ಮಿನಿಟ್ಸ್ ಆಗಿದೆ ಇಲ್ಲಿ ಬರೋಕ್ಕೆ. ಸೊ ಇದು ಕ್ಯೂ. ಟೋಕನ್ ತಗೊಳಕ್ಕೆ ಸಪ್ರೇಟ್ ಕ್ಯೂ ಇದೆ. ಆ ಟೋಕನ್ ತಗೊಂಡು ಊಟ ತಗೊಳಕ್ಕೆ ಇನ್ನೊಂದು ಕ್ಯೂ ಇದೆ ಅಲ್ಲಿ. ಸೊ ಇಲ್ಲೆಲ್ಲ ಕುತ್ಕೊಂಡು ತಿನ್ನೋಕ್ಕೆ ಪ್ಲೇಸ್ ಇದೆ. ಅದು ಬಿಟ್ಟರೆ ಅದ್ರಲ್ಲಿ ಜಾಗ ಇದೆ, ಅಲ್ಲಿ ತಿನ್ಕೋಬೋದು. ಪಾರ್ಸಲ್ ತೊಗೊಂಡು ಹೋಗ್ಬಿಡ್ತೀನಿ. ಜಸ್ಟ್ ಇವರೇ ಮಣಿ ಅಂತಂದರೆ ಐ ಥಿಂಕ್ ಅವರೇ ಓನರ್ ಅಲ್ವಾ ಮಣಿ. ಸೊ ಬಿರಿಯಾನಿ ಬಂದು 280 ರುಪೀಸ್ ಇದೆ, ಕಬಾಬ್ 120. ವಾಟರೆಲ್ಲ ಸಿಗುತ್ತೆ. ಐ ಥಿಂಕ್ ಎಲ್ಲ ಮೋಸ್ಟ್ ಪ್ರಾಬಲಿ ಪಾರ್ಸಲ್ ತೊಗೊಂಡ್ರೆ ಟೈಮ್ ಉಳಿಯುತ್ತೆ ಇಲ್ಲಿ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. 3 ಪ್ಲೇಟ್ ಚಿಕನ್ ಬಿರಿಯಾನಿ ಪಾರ್ಸಲ್ ಕೊಡಿ. ಮಟನ್ನ ಸರಿ, ಮಟನ್ನೇ ಕೊಡಿ. 840 ಅಲ್ವಾ? ಬಿರಿಯಾನಿ 3 ಕಬಾಬು ಏನು ಅಲ್ಲ, ಹಳೆ ಪೇಮೆಂಟು ನಮಗೆ ಬರೋಲ್ಲ. ಪಾರ್ಸಲ್ ಇಲ್ಲ ಅಲ್ವಾ? ಮಣಿ ದಮ್ ಬಿರಿಯಾನಿ ಹೋಟೆಲ್ ಸಿನ್ಸ್ 1992. ಓಕೆ. ಸೊ ಪಾರ್ಸಲ್ ಸಿಕ್ತು. ಇಲ್ಲೆಲ್ಲ ಇದ್ದು ತಿನ್ನೋಕ್ಕೆ ದೇವರಣೆ ಆಗಲ್ಲ. ಪಾರ್ಸಲ್ ತೊಗೊಂಡು ಹೊರಗಡೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ದೇವರಣೆ ಆಗಲ್ಲ, ಸಿಕ್ಕಾಪಡೆ ರಶ್ಶು. ಇಲ್ಲಾಂದರೆ ಇನ್ನೊಂದ್ಸರಿ ಬೇಕು. ವೆಲ್ಕಮ್. ಅವ್ರಿಗೆ ಕೊಟ್ಟಿದ್ದೀವಿ ನೋಡಿ. ಥ್ಯಾಂಕ್ಸ್. ಅವ್ರು ಏನು ಮಾಡಿದ್ರು ಗೊತ್ತಾ? ನನಗೆ ದುಡ್ಡು ಕಳಿಸ್ಬಿಟ್ಟು ಒಂದು ಪಾರ್ಸಲ್ ತಗೋಣ ಅನ್ಕೊಳೋಣ. ಇಲ್ಲ ನಿಂತಿದ್ದ ಬ್ರೋ ಒಂದು ತಂದ್ಕೊಡಿ ಬ್ರೋ ಅಂತಂದ. ಆಯ್ತು ಅಷ್ಟೇ. ಸರ್ ಇದು ವೀಕ್ ಡೇಸಲ್ಲಿ ಹಿಂಗೆ ಇರುತ್ತಾ? ಹಾಂ, ವೀಕ್ ಡೇಸಲ್ಲಿ ಇಲ್ಲ, ಓನ್ಲಿ ವೀಕ್ಲಿ 3 days ಇರುತ್ತೆ. ಓ ಅಷ್ಟೇ. ಟ್ಯೂಸ್ಡೇ, ಫ್ರೈಡೇ, ಸಂಡೇ. ಟ್ಯೂಸ್ಡೇ ಮತ್ತು ಫ್ರೈಡೇ ಅಷ್ಟು ಕ್ರೌಡ್ ಇರಲ್ಲ. 6 o'clock ಸರ್ವಿಂಗ್ ಸ್ಟಾರ್ಟ್ ಮಾಡ್ತಾರೆ. ಡೈರೆಕ್ಟ್ ಹೋಗಿ ತಗೊಂಡ್ಬಂದು. ಓಕೆ. ಸಂಡೇಸು 3 o'clock ಸರ್ವಿಂಗ್ ಸ್ಟಾರ್ಟ್ ಆಗುತ್ತೆ. ಓ 3 o'clock ಇರುತ್ತೆ ಸಂಡೇ ಮಾರ್ನಿಂಗ್. ಬಾಯ್ ಬಾಯ್. ಸಿಕ್ಕಾಪಡೆ R15 ಕೊಡಲ್ಲ ನೋಡಿ. ಇಲ್ಲೊಂದು ಅಲ್ಲೊಂದು ಕೂಗುರು ಜನ ಬಿರಿಯಾನಿನೇ ತಿಂದಿಲ್ವಾ ಅಂತ. ಸೊ ಪಾರ್ಸಲ್ ತೊಗೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು 20-25 ನಿಮಿಷ ಮುಂದೆ ಬಂದಿದ್ದೀವಿ. 20 ನಿಮಿಷ ಅಲ್ಲ, ಐ ಥಿಂಕ್ ಮೇ ಬಿ ಒಂದು 15 ಮಿನಿಟ್ಸ್ ಬಂದಿರ್ಬೋದು ಮುಂದೆ. ಇದೊಂದು ಬಂಡೆಕಲ್ಲು ಜೊತೆ ನಮ್ಮ ಊಟ. ಬೆಳಿಗ್ಗೆ ಮಟನ್ ಬಿರಿಯಾನಿ. ಐ ಥಿಂಕ್ ಅದು ನಾನು ಚಿಕನ್ ಬಿರಿಯಾನಿ ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಮಟನ್ ಬಿರಿಯಾನಿ ಅಂತ. ಅವ್ನು ಚಿಕನ್ ಬಿರಿಯಾನಿ ನಂಗೆ ಸರ್ ಮಟನ್ ಅಷ್ಟೇ ಸಿಗೋದು, ಪರವಾಗಿಲ್ಲಪ್ಪ ಯಾರೋ ಒಂದು ಕೊಟ್ಟು ಸಿಕ್ಕಿರೋದು ಅಂತ ಹೇಳ್ದ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಪೀಸಲ್ಲಿ ಓಕೆ, ಕೆಳಗಡೆ ಇದೆ ಪೀಸು. ಮಟನ್ ಬಿರಿಯಾನಿ ನೋಡಿ, ಮಟನ್ ಪೀಸು. ಮಟನ್ ಅಲ್ಲ, ಚಿಕನ್ ಅಲ್ಲ. ಇಲ್ಲ ಮಟನ್ ಅಷ್ಟೇ ಅಂತ. ಅದಕ್ಕೆ 280 ಬದ ಅಂತಾನೆ. ಯಾರಿಗೆ ಗೊತ್ತು, ನೋಡೋಣ, ಟೇಸ್ಟ್ ಮಾಡ್ಬೇಕಾದ್ರು. ಸೊ ಮಟನ್ ಸರಿ ಸ್ಲೈಡ್ ಆಗ್ತೈತೆ. ಏನೋ ಸ್ವಲ್ಪ ಓವರ್ ಹೈಪ್ಡು ಅಂತ ಅನಿಸುತ್ತೆ. ನನ್ನ ಪರ್ಸನಲ್ ಒಪಿನಿಯನ್ನು. ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಫೀಲ್ ಆಗುತ್ತೆ.
ಸೊ 280 rupees ಬಿರಿಯಾನಿ ವರ್ತ್ ಅಂದರೆ ನನ್ನ ಕೇಳಿದ್ರೆ ಐ ಥಿಂಕ್ ಅರೌಂಡ್ ಒಂದು 3.5 to 4 ಕೊಡ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಏನೋ 5 out of 5 ಅಂತ ಆ ಥರ ಏನು ಅನ್ಸಲ್ಲ. ಮಾಮೂಲಿ ಬಿರಿಯಾನಿನೇ, ನಿಮಗೆ 45 ಕಿಲೋಮೀಟರ್ ಬಂದು ತಿನ್ನುವಂಥದ್ದು ಏನಿಲ್ಲ, ತಿನ್ಕೋಬೋದು ಮನೆಯಲ್ಲೇ ಆರಾಮಾಗಿ ಝೊಮ್ಯಾಟೋದು ಮಾಡ್ಕೊಂಡು. ಬಟ್ ಅಗೇನ್ ಅಲ್ಲಿಂದ ಇಲ್ಲಿ ಬರೋಕ್ಕೆ ರೋಡು ಸ್ವಲ್ಪ ಕೆಟ್ಟೋಗಿದೆ ತುಂಬ. ಈಗ ಮೇನ್ ರೋಡಲ್ಲಿ ಬಂದ್ವಿ, ನೈಸ್ ರೋಡಲ್ಲಿ ಥರ ಆ ಥರ ಎಲ್ಲ ಇದ್ದಿದ್ರೆ ಅದು ಒಂದು ರೈಡ್ ಅಂತನಾರು ಅನ್ಸೋದು. ಈಗ ರೈಡು ಅನ್ಸಲ್ಲ. ಅಲ್ಲಿಗೆ ನಿಂತ್ಕೊಂಡು 45 ನಿಮಿಷ ಹೆಚ್ಚು ಕಡಿಮೆ ಒಂದು 30 ನಿಮಿಷ ನಿಂತಿದ್ದೀವಿ. ಸೊ ಆ 30 ನಿಮಿಷ ಎಲ್ಲ ನಿಂತು ಇಲ್ಲೆಲ್ಲ ಇಷ್ಟು ಕಷ್ಟಪಟ್ಟು ತಿನ್ಬೇಕಂದ್ರೆ ನನ್ನ ಕೇಳಿದ್ರೆ ನೋ. ಬಟ್ ನೀವು ಒಮ್ಮೆ ಬಂದು ಟ್ರೈ ಮಾಡ್ಬೋದು. ಬಟ್ ಅದೇ ಒನ್ ಟೈಮ್ ಬಿರಿಯಾನಿ, ಮಣಿ ಬಿರಿಯಾನಿ ಬಂದು ಒನ್ ಟೈಮ್ ಬಿರಿಯಾನಿ ಅನ್ಬೋದು. ಮತ್ತು ತಿರ್ಗಾ ಬಂದು ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ತಾಳ್ಮೆ ಬೇಕು. ಈಗ ನಾವು ಪಾರ್ಸಲ್ ತೊಗೊಂಬಂದಿದ್ದಕ್ಕೆ ಒಂದು 30-35 ಮಿನಿಟ್ಸಲ್ಲಿ ಬಂದ್ವಿ. ಇಲ್ಲ ಅಂದಿದ್ರೆ ಮತ್ತು ಇನ್ನೊಂದು ಕ್ಯೂ ಇತ್ತು, ಅದು ಕೂಡ ಒಂದು 25 ಮಿನಿಟ್ಸ್ ಇತ್ತು. ಸೊ ಕಂಪ್ಯಾರಿಟಿವ್ಲಿ ನನ್ನ ಕೇಳಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡಿ ಆರಾಮಾಗಿ ತಿನ್ನಿ ಅಲ್ಲೇ. ಬಟ್ ಟ್ರೈ ಮಾಡಿ ಒಮ್ಮೆ, ನಿಮಗೂ ಅನಿಸಿರುತ್ತೆ. ತುಂಬ ಜನ ಮಸಾಲ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಅದಕ್ಕೆ ಕಾಂಪನ್ಸೇಟ್ ಮಾಡೋಕ್ಕೆ ಮೊಸರು ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ ಆಗುತ್ತೆ. ಸೊ ಇದು ಒಂದು ಬಿರಿಯಾನಿನ ಒಬ್ಬರು ಫಿನಿಷ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಸಿಕ್ಕಾಪಟ್ಟೆ ತಿನ್ನೋರಿದ್ರೆ ತಿಂದ್ಬಿಡ್ಬೋದು, ಇಲ್ಲಾಂದರೆ ಕಷ್ಟ ಇದೆ ಆ್ಯಕ್ಚುಲಿ. ಸೊ ಐ ಥಿಂಕ್ ಒಂದು ತೊಗೊಂಡ್ರೆ ಇಬ್ಬರು ಆರಾಮ್ ತಿನ್ಬೋದು 280 rupeesಲ್ಲಿ. ಒಂದು 4 ಪೀಸ್ ಕೊಡ್ತಾರೆ ಮಟನ್ನ. ಸಂಡೇ ಬಂದು 3 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಸಂಡೇ ನೀವು ಆಲ್ಮೋಸ್ಟ್ ನೈಟ್ ಎಲ್ಲರೂ ಹೊರಗಡೆ ಇದ್ದರೆ ಅವಾಗ ಬಂದು ತಿನ್ಬೋದು. ಮೇ ಬಿ ಹಿಂಗೆ ನೈಟೆಲ್ಲ ಟ್ರಿಪ್ ಹೋದಾಗ ನೈಟ್ ಔಟ್ ಹೋಗಿರ್ತೀರ, ಅಶ್ವಾಗಿರ್ತದೆ, ಆ ಟೈಮಲ್ಲಿ ಬಂದು ತಿನ್ಬೋದು ಅಂತ. ಸಾಕಪ್ಪ, ಒಳ್ಳೆ ಗಾಳಿ ಐತೆ. ಬೆಂಗಳೂರಲ್ಲಿ ಈ ಥರ ಗಾಳಿ ಸಿಗೋದೇ ಕಷ್ಟ. ಪೀಸಾಗಿದೆ, ಇಲ್ಲಿ ಬಂದು ತಿನ್ಬೋದು ಆ್ಯಕ್ಚುಲಿ. ಸೊ ಈಗ ನಾವು ಬಿರಿಯಾನಿ ತಿಂದು ನನ್ನ ತಮ್ಮನ ಮೀಟ್ ಮಾಡೋಕೆ ಹೊರಡ್ತಾ ಇದ್ವಿ. ಫಾಕ್ ಹೆಂಗ್ರು ಬೆಂಗಳೂರಲ್ಲಿ ಗಾರ್ಬೇಜ್ ಎಲ್ಲ ಇಲ್ಲೇ ತಂದು ಹಾಕೋರು ಅನಿಸುತ್ತೆ. ಅಂದ್ಕೊಂಡೆ ಇದ್ಯಾವ್ದು ಗುರು ಈ ಕಡೆ ಎಲ್ಲ ಯಾರು ಇರ್ತಾರೆ ಅಂತ. ಇರೋಬರ ಗಾರ್ಬೇಜ್ ಎಲ್ಲ ತಂದು ಹಾಕ್ಬಿಟ್ಟವ್ರು ಇಲ್ಲಿ. ಹದ್ದುಗಳು ಬೇರೆ ಇದ್ದಾವೆ, ನಾಯಿಗಳು ಬೇರೆ ಇದ್ದಾವೆ. ಅಯ್ಯಯ್ಯಪ್ಪ, ಹಾರರ್ ಶೋ ಇದು ಮಾತ್ರ. ರಿಸ್ಕೇ ಬೇಡ, ಬೇರೆ ಮೇನ್ ರೋಡಲ್ಲೇ ಹೋಗ್ಬಿಡೋಣ ಅಂತ ಹೊರಟಿದ್ವಿ ಈಗ. ಯಾಕಂದರೆ ದಾರಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ, ಎಂಡಾಗ್ಬಿಡ್ತು ದಾರಿ. ಗೊತ್ತಾಗ್ತಿಲ್ಲ ಯಾವ ಕಡೆ ಅಂತ. ಬಟ್ ಇರೋದು ಒಂದೇ ದಾರಿ ಇಲ್ಲಿ. ಲೇ ಅದು ಆ ಕಡೆ ತೋರಿಸ್ತಾನೆ ಇಲ್ಲಲೇ ಹೆಂಗುರು ಅಂತ. ಆ ಕಡೆ ದಾರಿ ಐತಾ ಅಲ್ಲಿ ಏನಾರು? ಮ್ಯಾಪು ಬೆಂಗಳೂರಲ್ಲಿ ಅಷ್ಟೇ ಅನಿಸುತ್ತೆ ವರ್ಕ್ ಆಗೋದು. ಇಲ್ಲಿ ಕರ್ಕೊಂಬಂದು ನಿಲ್ಸೈತೆ. ಇಲ್ಲಿ ಎಲ್ಲೈತಪ್ಪ ರೋಡು? ಹಾಂ, ಇರೋ ಹೋಗ್ಬೋದಾ? ಇದು ಹೌದಾ? ಆ್ಯಕ್ಚುಲಿ ತೋರಿಸಿದ್ರೆ ಈ ರೂಟೆ. ಏನು ಗುರು ಮಾಡೋದೀಗ? ನೋಡಿ, ಇಲ್ಲಿ ಕರ್ಕೊಂಬಂದು ನಿಲ್ಸೈತೆ ನಮಗೆ ಮ್ಯಾಪು. ಬೆಳಗ್ಗೆ ಆಯಿತು ಓಕೆ, ರಾತ್ರಿ ಏನಾರ ಹಿಂಗಲ್ಲ ಆದರೆ ಏನು ಕತೆ? ದಾರಿ ಗೊತ್ತಾಗ್ತಿಲ್ಲ. ಮತ್ತೆ ಯೂ ಟರ್ನು. ಹಿಂದೆ ತಳ್ಳೋದು ಕಷ್ಟ. ಗಾಡಿ ಹೋಗ ಹಿಂದೆ. ಅವ 100 ಮೇಲೆ ಹೋದ್ರೆ ಗುರು ಕಿಕ್ಕಿ ಗಾಡಿ. ದ್ರಾಕ್ಷಿನ ಅಲ್ಲಿ ಕರೆಕ್ಟಾಗಿ ಆ್ಯಕ್ಚುಲಿ ಬೆಂಗಳೂರಾಗೆ ಒಂದು ಎರದ ಮಳೆ ಬರ್ತಿರುತ್ತೆ, ಇನ್ನೊಂದು ಎರದ ಬಿಸಿಲು ಇರ್ತೈತೆ. ಬರಲ್ಲ ಬನ್ನಿ, ಫೋನ್ ಮಾಡಿ ಏನಾರು ಬೇಕಾದ್ರೆ. ನಮ್ಮ ತಮ್ಮನ್ನ ಮೀಟ್ ಮಾಡಿದ್ದಾಯಿತು ಈಗ ಬೆಂಗಳೂರು ಕಡೆಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.